ಪ್ರೀತಮ್ ಇವತ್ತು ಎಷ್ಟಾಗುತ್ತೋ ಅಷ್ಟು ಅಮೋಘಂಗೆ ಅವಮಾನ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋ ಹಾಗೆ ಆಡ್ತಿದ್ದ. ಅದಕ್ಕೆ ಅವನು ಎಲ್ಲರ ಮುಂದೆ ಒಂದೊಂದೇ ವಿಷಯ ಕೆದಕಿ ಅಮೋಘಂಗೆ ಕಾಟ ಕೊಡ್ತಾ ಇದ್ದ. ಪ್ರೀತಮ್ ವ್ಯಂಗ್ಯವಾಗಿ, ಏ ಬ್ರದರ್, ನಾನಂತೂ ಇವತ್ತು ಇಲ್ಲಿರೋರು ಎಲ್ರಿಗೂ ಪೇ ಮಾಡ್ತಾ ಇದ್ದೀನಿ, ಆದರೆ ನಿನ್ನ ಬಿಲ್ ಪೇ ಮಾಡೋಕ್ಕೆ ನಂಗೆ ಯಾಕೋ ಮನಸ್ಸೇ ಇಲ್ಲ. ಸೊ ಅದೊಂದನ್ನು ನೀನೇ ಮಾಡ್ಬಿಡು ಆಯ್ತಾ. ಅಯ್ಯೋ, ನಾನು ಕೇಳೋಕ್ಕೆ ಮರ್ತೋದೆ ನೋಡು, ನಿನ್ನ ಹತ್ರ ಬಿಲ್ ಪೇ ಮಾಡೋಕ್ಕೆ ದುಡ್ಡಿದೆ ತಾನೆ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಿನ್ನ ಹತ್ರ ಮೊದಲೇ ಕೆಲಸ ಏನೂ ಇರಲಿಲ್ಲ. ಪಾಪ ನಿನ್ನ ಪಾಕೆಟ್ ಮನಿನೂ ನಿನ್ನ ಹೆಂಡ್ತಿನೇ ಕೊಡ್ತಾ ಇದ್ಲು. ಈಗಲಾದರೂ ನೀನು ದುಡಿತಾ ಇದ್ದ ಅಥವಾ ಈಗಲೂ ಅವಳೇ ಕೊಡ್ತಾಳ ಅಂತ ಕೇಳ್ದ. ಪ್ರೀತಮ್ ಅಮೋಘಂಗೆ ಎಷ್ಟೇ ಅವಮಾನ ಮಾಡಕ್ಕೆ ಟ್ರೈ ಮಾಡಿದ್ರು ಅವನು ಮಾತ್ರ ಅದ್ಯಾವುದನ್ನು ಮನ್ಸಿಗೆ ಹಚ್ಕೊಳ್ಳದೆ ಸುಮ್ಮನೆ ಕೂತಿದ್ದ. ಮೇಘ ಕಡೆ ಟರ್ನ್ ಆದ ಪ್ರೀತಮ್, ಮಿಸ್ ಯಜುರ್ವೇದಿ, ನೀವಾಗಲೇ ಡ್ರೀಮ್ ಲವರ್ ನೆಕ್ಲೆಸ್ ಬೇಕು ಅಂತ ಹೇಳಿದ್ರಲ್ಲ, ಡೋಂಟ್ ವರಿ, ಅದನ್ನ ತಂದು ಕೊಡೋ ರೆಸ್ಪಾನ್ಸಿಬಿಲಿಟಿ ಇಟ್ಸ್ ಮೈನ್. ನನ್ನ ಹತ್ರ ತುಂಬಾ ಕಾಂಟ್ಯಾಕ್ಟ್ಸ್ ಇವೆ, ನಾನು ನಿಮಗೆ ಅದನ್ನ ಗಿಫ್ಟ್ ಮಾಡ್ತೀನಿ ಅಂತ ಕೂಗ್ದ. ಪ್ರೀತಮ್ ಇಷ್ಟು ದೊಡ್ಡ ಆಫರ್ ಮಾಡಿದ್ರು ಮೇಘ ಮಾತ್ರ ಅದರಿಂದ ಏನು ಇಂಪ್ರೆಸ್ ಆದಂಗೆ ಕಾಣಿಸ್ಲಿಲ್ಲ. ಅವಳೀಗ್ಲೂ ಅದೇ ಕೋಲ್ಡ್ ಲುಕ್ ಅಲ್ಲಿ ಥ್ಯಾಂಕ್ ಯು ಮಿಸ್ಟರ್ ಚಕ್ರವರ್ತಿ ಅಂತ ಹೇಳಿದ್ಲು. ಅಷ್ಟರಲ್ಲಿ ಪ್ರೀತಮ್ ಇದ್ದ ಕಡೆ ಒಬ್ಬ ವೇಟರ್ ಬಂದು ಅವನ ಕೈಗೆ ಗೋಲ್ಡ್ ಕಾರ್ಡ್ ಕೊಡ್ತಾ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್, ಆದರೆ ಈ ಕಾರ್ಡಲ್ಲಿರೋ ಲಿಮಿಟ್ ಇವತ್ತಿನ ಬಿಲ್ ಪೇ ಮಾಡೋದಕ್ಕೆ ಸಾಕಾಗಲ್ಲ ಅಂತ ಹೇಳ್ದ. ನಿನಗೇನು ತಲೆಗಿಲ್ಲ ಕೆಟ್ಟಿದ್ಯಾ? ನಂದು ಗೋಲ್ಡ್ ಕಾರ್ಡ್, ಇದ್ರ ಲಿಮಿಟ್ ಎಷ್ಟು ಗೊತ್ತಾ? 10 ಲಕ್ಷ ರೂಪಾಯಿ. ಇದು ಇವತ್ತಿನ ಡಿನ್ನರ್ಗೆ ಸಾಕಾಗಲ್ವಾ ಅಂತ ಕಿರಿಚ್ತಾ. ಪ್ರೀತಮ್ ಸಿಟ್ ನೋಡಿ ಅವನ್ ಸುತ್ತ ಇದ್ದವರೆಲ್ಲ ಓಡ್ಕೊಂಡು ಅವನನ್ನ ವೇಟರ್ನ ದೂರ ಮಾಡಿದ್ರು. ಐ ಆಮ್ ಸಾರಿ ಸರ್, ಆದರೆ ಇವತ್ತು ನೀವು ಟೋಟಲ್ ಆಗಿ 11 ಲಕ್ಷ ಖರ್ಚು ಮಾಡಿದ್ದೀರಾ. ನಿಮ್ಮ ಗೋಲ್ಡ್ ಕಾರ್ಡ್ ಲಿಮಿಟ್ ಇರೋದು 10 ಲಕ್ಷ, ಅದಕ್ಕೆ ಇನ್ನೂ 1 ಲಕ್ಷ ಬಾಕಿ ಇದೆ ಅಂತ ಹೇಳ್ದ. ಒಂದು ಡಿನ್ನರ್ಗೆ 10.5 ಲಕ್ಷನಾ? ನೀವೇನೆಲ್ರಿಗೂ ಊಟ ಸರ್ವ್ ಮಾಡಿದ್ದೀರಾ ಅಥವಾ ಗೋಲ್ಡ್ ಸರ್ವ್ ಮಾಡಿದ್ದೀರಾ? ನನಗೆ ಇದಕ್ಕೆ ಎಕ್ಸ್ಪ್ಲನೇಷನ್ ಬೇಕು. ಇಮಿಡಿಯೇಟ್ ಆಗಿ ನಿನ್ನ ಮ್ಯಾನೇಜರ್ನ ಕರಿ ಅಂತ ತಾಕೀತ್ ಮಾಡ್ದ. ಅಷ್ಟರಲ್ಲಿ ಮ್ಯಾನೇಜರ್ ಬರ್ತಾ ಇರೋದನ್ನ ನೋಡಿದ ಪ್ರೀತಮ್ ಅಲ್ಲಿಂದ ಕಿರಿಚ್ತಾ, ಕಳ್ರು ನೀವೆಲ್ಲ, ಶ್ರೀಮಂತರು ಕಂಡಿದ್ದೆ ಮನಸ್ಸಿಗೆ ಬಂದ ಹಾಗೆ ಬಿಲ್ ಮಾಡ್ತೀರಾ. ನನ್ನ ಫ್ರೆಂಡ್ ಬೆಂಗಳೂರಲ್ಲಿ ದೊಡ್ಡ ಲಾಯರು, ನೋಡ್ತಾ ಇರಿ, ಅವನ ಹತ್ರ ಹೇಳಿ ನಿಮ್ಮೆಲ್ಲರ ಮೇಲೆ ಕೇಸ್ ಆಗ್ಬಿಡ್ತೀನಿ ಅಂತಂದ. ಪ್ರೀತಮ್ ಮಾತು ಕೇಳಿ ಮ್ಯಾನೇಜರ್ಗೆ ನಗು ಬಂದ್ರು. ಅದನ್ನ ತಡ್ಕೊಂಡು ಕೂಲ್ ಆಗಿ, ಮಿಸ್ಟರ್ ಚಕ್ರವರ್ತಿ, ಇದರಲ್ಲಿ ನಾವೇನು ತಪ್ಪು ಮಾಡಿಲ್ಲ, ನೀವೇ ಎಲ್ಲ ಟೇಬಲ್ಗೂ ಕಾಸ್ಟ್ಲಿ ವೈನ್ ಸರ್ವ್ ಮಾಡಕ್ಕೆ ಹೇಳಿದ್ರಿ, ಅದಕ್ಕೆ ನಾವೆಲ್ಲರಿಗೂ ಸರ್ವ್ ಮಾಡಿದ್ದು. ನಮ್ಮ ಹೋಟೆಲಲ್ಲಿ ಯಾರಾದರೂ ತುಂಬ ಆರ್ಡರ್ ಮಾಡಿದ್ರೆ ಅದಕ್ಕೆ ಡಿಸ್ಕೌಂಟ್ ಕೊಡ್ತೀವಿ. ಅದೇ ಥರ ನಿಮಗೂ ನಾವು ಒಳ್ಳೆ ಡಿಸ್ಕೌಂಟ್ ಕೊಟ್ಟು ಬಿಲ್ ಮಾಡಿದ್ದೀವಿ. ಹಾಗೆ ನೋಡಿದ್ರೆ ನೀವು 30,000 ಸೇವ್ ಮಾಡಿದಿರಿ ಅಂತ ಹೇಳಿದ್ರು. ಪ್ರೀತಮ್ಗೆ ಸಿಟ್ಟಿನ್ನೂ ಉಳಿದಿರಲಿಲ್ಲ. ಅವನು ವೇಟರ್ಗೆ ಮಾಡಿದ ಹಾಗೆ ಮ್ಯಾನೇಜರ್ ಕಾಲರ್ನು ಹಿಡಿದು ಗಲಾಟೆ ಮಾಡೋಕ್ಕೆ ಟ್ರೈ ಮಾಡ್ದ. ಆದರೆ ಅಷ್ಟರಲ್ಲಿ ಹಿಂದಿಂದ ಯಾವುದೋ ಕೋಲ್ಡ್ ವಾಯ್ಸ್, ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳಿಸ್ತು. ಅದನ್ನು ಕೇಳಿ ಎಲ್ಲರೂ ತಿರುಗಿದಾಗ ಅಲ್ಲೊಬ್ಬ ಬ್ಲ್ಯಾಕ್ ಸೂಟಲ್ಲಿದ್ದ ವ್ಯಕ್ತಿ ನಡ್ಕೊಂಬರ್ತಾ ಇದ್ರು. ಅವ್ರು ಯಾರು ಅಂತ ಪರಿಚಯ ಸಿಕ್ಕಿದ್ದೆ ರುಕ್ಮಿಣಿ ದೇವಿ ಮುಖದಲ್ಲಿ ಬೆವರು ಕಾಣಿಸ್ಕೊಂತು. ಅವರು ಆ ವ್ಯಕ್ತಿ ಹತ್ರ ಬೇಗ ಹೋಗ್ತಾ, ಐ ಆಮ್ ಸೋ ಸಾರಿ ಮಿಸ್ಟರ್ ದೇಸಾಯಿ, ನನ್ನ ಮೊಮ್ಮಗ ಒಂದೊಂದು ಸಲ ಸ್ವಲ್ಪ ಜಾಸ್ತಿ ಡ್ರಿಂಕ್ಸ್ ಮಾಡಿಬಿಡ್ತಾನೆ, ಇವತ್ತು ಹಾಗೆ ಆಗಿ ಕಂಟ್ರೋಲ್ ಕಳ್ಕೊಂಡಿದ್ದಾನೆ, ಪ್ಲೀಸ್ ತಪ್ಪು ತಿಳ್ಕೊಬೇಡಿ, ನಾವಿದಕ್ಕೇನಾದರೂ ಬೇರೆ ದಾರಿ ಹುಡ್ಕೋಣ ಅಂತ ರಿಕ್ವೆಸ್ಟ್ ಮಾಡಿದ್ರು. ಪ್ಲೀಸ್ ಈ ವಿಷಯನ ಇಲ್ಲೇ ಮರ್ತ್ಬಿಡಿ ಮಿಸ್ಟರ್ ದೇಸಾಯಿ, ನಾವು ಫುಲ್ ಅಮೌಂಟ್ ಖಂಡಿತ ಪೇ ಮಾಡ್ತೀವಿ ಅಂತ ಹೇಳಿ ಗೆಸ್ಟ್ ಕಡೆ ತಿರುಗಿ, ಈಗ ಇಲ್ಲಾಗಿರೋ ವಿಷಯ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಇಂಥ ಸಿಚುವೇಶನಲ್ಲಿ ಪ್ರೀತು ಒಬ್ಬನಿಗೆ ಬಿಲ್ ಪೇ ಮಾಡು ಅಂತ ಹೇಳೋದು ಸರಿಯಾಗಲ್ಲ. ಸೊ ನೀವೆಲ್ಲರೂ 10,000 ರೂಪಾಯಿ ಪೇ ಮಾಡಿ, ಮಿಕ್ಕಿದ ಹಣನ ನಾನು ಪ್ರೀತು ಮಾಡ್ತೀವಿ ಅಂತ ಆರ್ಡರ್ ಮಾಡಿದ್ರು. ರುಕ್ಮಿಣಿ ದೇವಿ ಮಾತು ಅಲ್ಲಿರೋರು ಯಾರಿಗೂ ಇಷ್ಟ ಆಗದೆ ಇದ್ರು ಬೇರೆ ದಾರಿ ಇಲ್ಲ ಅಂತ ಒಪ್ಪಿಗೆ ಕೊಟ್ರು. ಆದರೆ ಲೀಲಾ ಮತ್ತೆ ಸರೋಜಾಗ್ ಮಾತ್ರ ಇದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅನ್ನೋದು ಅವ್ರ ಮುಖದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಅವರಿಬ್ರು ಇಲ್ಲಿ ತನಕ ಆ ವೈನನ್ನ ಒಂದು ಸಿಪ್ ಕೂಡ ಕುಡ್ದಿರ್ಲಿಲ್ಲ. ಅಂಥದ್ರಲ್ಲಿ ಜಸ್ಟ್ ಒಂದು ಡಿನ್ನರ್ಗೆ 10,000 ರೂಪಾಯಿ ಪೇ ಮಾಡೋದು ಅವ್ರಿಗೆ ಸರಿ ಅನ್ನಿಸ್ಲಿಲ್ಲ. ಲೀಲಾ ಮತ್ತೆ ಸರೋಜಾ ಒಬ್ರು ಮುಖ ಒಬ್ರು ಆಗಿಂದ ನೋಡ್ತಾ ಇರೋದನ್ನ ಪ್ರೀತಮ್ ಅಬ್ಸರ್ವ್ ಮಾಡ್ತಾ ಇದ್ದ. ಅವನಿಗೆ ಇಷ್ಟೆಲ್ಲ ಆದ್ರೂ ಸ್ವಲ್ಪನೂ ಬುದ್ಧಿ ಬಂದಿರೋ ಹಾಗೆ ಕಾಣಿಸ್ತಿರ್ಲಿಲ್ಲ. ಅವನ್ ಲೀಲಾ ಹತ್ರ ಬಂದು, ಯಾಕೆ ಲೀಲಾ ಅಷ್ಟೊಂದು ಬೇಜಾರಲ್ಲಿದ್ಯಾ? ನಿನ್ನ ಹತ್ರ ಡಿನ್ನರ್ಗೆ ಪೇ ಮಾಡೋದಕ್ಕೆ 10,000 ರೂಪಾಯಿನೂ ಇಲ್ವಾ ಅಂತ ಇನ್ಸಲ್ಟಿಂಗ್ ಟೋನಲ್ಲಿ ಕೇಳ್ದ. ಪ್ರೀತಮ್ ಮಾತು ಕೇಳಿ ಲೀಲಾ ಮುಜುಗರದಿಂದ ಸುತ್ತಮುತ್ತ ನೋಡಿದ್ಲು. ಅವಳು ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆ ಎಲ್ಲರೂ ಈಗ ಅವಳನ್ನೇ ವಿಚಿತ್ರವಾಗಿ ನೋಡ್ತಾ ಇದ್ರು. ಆದರೆ ಅಷ್ಟರಲ್ಲಿ ಹಿಂದಿಂದ ಅಮೋಘ್, ನಾವು 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ದ. ಅಮೋಘ್ನ ವಾಯ್ಸ್ ಕೇಳಿ ಮಿಸ್ಟರ್ ದೇಸಾಯಿ ಅಲರ್ಟ್ ಆದ್ರು. ಅವರು ಕ್ಯೂರಿಯಾಸಿಟಿಯಿಂದ ಆ ವಾಯ್ಸ್ ಬಂದಿರೋ ಕಡೆ ತಿರುಗಿದ್ರು. ಆದರೆ ಅಮೋಘ್ ಅವ್ರಿಗೆ ಬೆನ್ ಹಾಕಿ ಕೂತ್ಕೊಂಡಿದ್ದ. ಅವರು ಅಮೋಘನ್ ಕಡೆ 2 ಹೆಜ್ಜೆ ಇಟ್ಟು, ನಿಮ್ಮ ಹೆಸರೇನು ಅಂತ ಕೇಳ್ಬೋದಾ ಅಂತ ಕೇಳಿದ್ರು. ಮಿಸ್ಟರ್ ದೇಸಾಯಿ ರಿಯಾಕ್ಷನ್ನ ಪ್ರೀತಮ್ ತಪ್ಪು ತಿಳ್ಕೊಂಡ. ಅವರು ಯಾವುದೋ ವಿಷಯಕ್ಕೆ ಅಮೋಘನ್ ಮೇಲೆ ಸಿಟ್ಟಾಗಿದ್ದಾರೆ ಅನ್ಕೊಂಡು, ನೋ ಮಿಸ್ಟರ್ ದೇಸಾಯಿ, ಅವನ ಮಾತನ್ನ ಮಾತ್ರ ನೀವು ಸೀರಿಯಸ್ ಆಗಿ ತಗೋಬೇಡಿ,
ಅವನು ನಮ್ಮ ಫ್ಯಾಮಿಲಿ ಮೆಂಬರೇ ಅಲ್ಲ, ಸುಮ್ಮನೆ ಡಿನ್ನರ್ಗೆ ಬಂದಿದ್ದಾನಷ್ಟೇ ಅಂತ ತನ್ನನ್ನು ಸೇವ್ ಮಾಡ್ಕೊಳಕ್ ಟ್ರೈ ಮಾಡ್ದ. ಇದರಿಂದ ಸಿಟ್ಟಾದ ಮಿಸ್ಟರ್ ದೇಸಾಯಿ ಶಟ್ ಅಪ್ ಆ್ಯಂಡ್ ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಕೂಗಿದ್ರು. ಅಷ್ಟರಲ್ಲಿ ನಿಧಾನಕ್ಕೆ ದೇಸಾಯಿ ಕಡೆ ತಿರುಗಿದ ಅಮೋಘ್ ಸ್ಮೈಲ್ ಮಾಡ್ತಾ ಲಾಂಗ್ ಟೈಮ್ ನೋಸಿ ಅಂತ ಹೇಳ್ದ. ಎದುರಿಗೆ ನಿಂತಿರೋದು ನಿಜವಾಗ್ಲೂ ಅಮೋಘ್ ಅಂತ ಗೊತ್ತಾಗಿದ್ದೆ ದೇಸಾಯಿ ಮುಖದಲ್ಲಿ ಖುಷಿ ಕಾಣಿಸ್ಕೊತು. ಲಾಸ್ಟ್ 2 ವರ್ಷದಿಂದ ಅವರು ಅಮೋಘ್ಗೋಸ್ಕರ ಎಲ್ಲೆಲ್ಲಿ ಹುಡುಕಿದಾರೋ ಲೆಕ್ಕನೇ ಇಲ್ಲ. ಅಷ್ಟು ದಿನ ಸಿಗದೆ ಇದ್ದವನು ಇವತ್ತು ತಂದೆ ಹೋಟೆಲಲ್ಲಿ ಈ ರೀತಿಯಾಗಿ ಸಿಗ್ತಾನೆ ಅಂತ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವರು ತಾನೆಲ್ಲಿದ್ದೀನಿ ಅನ್ನೋದನ್ನ ಮರ್ತು ಓಡ್ ಬಂದು ಅಮೋಘನ ಹಗ್ ಮಾಡಿದ್ರು. ಅವರು ಖುಷಿಯಾಗಿ ಓ ಮೈ ಗಾಡ್ ಬಾಸ್, ನಾನೀಗ ನೋಡ್ತಿರೋದು ನಿಜನಾ? ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರು. ಅಷ್ಟೊತ್ತಿಗೆ ಕೋಲ್ಡ್ ಆಗಿ ಸೀರಿಯಸ್ ಆಗಿದ್ದ ಮಿಸ್ಟರ್ ದೇಸಾಯಿ ಈಗ ಇದ್ದಕ್ಕಿದ್ದ ಹಾಗೆ ಚೇಂಜ್ ಆಗಿದ್ ನೋಡಿ ಎಲ್ರಿಗೂ ಆಶ್ಚರ್ಯ ಆಯ್ತು. ಅದರಲ್ಲೂ ಇಷ್ಟು ದೊಡ್ಡ ಹೋಟೆಲ್ನ ಓನರ್ ಅಮೋಘ್ನ ನೋಡಿ ಬಾಸ್ ಅಂತ ಕರೆಯೋದನ್ನ ಕೇಳಿ ಎಲ್ರು ಸರ್ಪ್ರೈಸ್ ಆದ್ರು. ಅಷ್ಟರಲ್ಲಿ ಅಮೋಘ್ ದೇಸಾಯಿಗೆ ಹ್ಯಾಂಡ್ ಶೇಕ್ ಮಾಡೋ ನೆಪದಲ್ಲಿ ಹತ್ರ ಬಂದು ನಾನೀಗ ನಿಮ್ ಬಾಸ್ ಅಲ್ಲ, ಅಮೋಘ್ ಅಷ್ಟೇ ಅಂತ ಹೇಳ್ದ. ಆಮೇಲೆ ಅವ್ರ ಕಿವಿ ಹತ್ರ ಏನೋ ಪಿಸುಗುಡ್ದ. ಅದನ್ನ ಕೇಳಿದ ದೇಸಾಯಿ ಮತ್ತೆ ಮೊದ್ಲಿನ ತರನೇ ಸೀರಿಯಸ್ ಆಗಿ ನಿಂತ್ಕೊಂಡ್ರು. ಮಿಸ್ಟರ್ ದೇಸಾಯಿ, ನಾನ್ ನಮ್ಮ ಪಾಲಿನ 10,000 ರೂಪಾಯಿ ಪೇ ಮಾಡ್ತೀನಿ. ನಿಮ್ ವೇಟರ್ ಬಿಲ್ ತಗೊಂಬಂದ್ರೆ ನಾನು ಈಗಲೇ ನನ್ನ ಕಾರ್ಡ್ ಕೊಡ್ತೀನಿ ಅಂತ ಹೇಳ್ದ. ಅದಕ್ಕೆ ದೇಸಾಯಿ ಸಡನ್ ಆಗಿ ಅಯ್ಯೋ ಅದ್ ಹೇಗಾಗುತ್ತೆ, ನಾನು ನಿಮ್ಮ ಹತ್ರ ಹಣ ತಗೊಳ್ಳೋದ? ಮ್ಯಾನೇಜರ್ ಸರಿಯಾಗಿ ಕೇಳಿಸ್ಕೊ, ಮುಂದೆ ಯಾವಾಗಾದ್ರೂ ಈ ವ್ಯಕ್ತಿ ನಮ್ಮ ಹೋಟೆಲ್ಗೆ ಬಂದ್ರು ಇವ್ರ ಹತ್ರ ನೀನು 1 ರೂಪಾಯಿ ತಗೊಳ್ಳೋ ಹಾಗಿಲ್ಲ ಅಂತ ಆರ್ಡರ್ ಮಾಡ್ದ. ಆದ್ರೆ ಇಮಿಡಿಯೇಟ್ ಆಗಿ ಅಮೋಘ್ನ ಎಕ್ಸ್ಪ್ರೆಷನ್ ನೋಡಿ ಅರ್ಥ ಮಾಡ್ಕೊಂಡ ದೇಸಾಯಿ ತನ್ನ ಮಾತನ್ನ ಚೇಂಜ್ ಮಾಡ್ತಾ ಐ ಮೀನ್ ನೀವೆಷ್ಟಂದ್ರೂ ನನ್ನ ಫ್ರೆಂಡ್ ಅಲ್ವಾ, ಸೊ ನಾನು ನಿಮಗೆ 50% ಡಿಸ್ಕೌಂಟ್ ಕೊಡ್ತೀನಿ, ನೀವು ಜಸ್ಟ್ ಬಾಕಿ ಹಣನ ಪೇ ಮಾಡಿದ್ರೆ ಸಾಕು ಅಂತ ಹೇಳಿ ವೇಟರ್ ಹತ್ರ ಬಿಲ್ ತಗೊಂಡ್ ಬರಕ್ ಹೇಳ್ದ. ಹಳೆ ಫ್ರೆಂಡ್ ದೇಸಾಯಿ ಜೊತೆಗಿನ ಭೇಟಿ ಅಮೋಘನ್ ಬಾಳಲ್ಲಿ ಏನ್ ಟರ್ನ್ ತಗೊಂಡ್ ಬರುತ್ತೆ? ಇವತ್ತು ನಡೆದಿರೋ ಇನ್ಸಿಡೆಂಟ್ ಇಂದ ಲೀಲಾಗೆ ಅಮೋಘ್ನ ಮೇಲೆ ಡೌಟ್ ಬರುತ್ತಾ? ಅವಳಿಗೆ ಅಮೋಘನ್ ರಿಯಲ್ ಐಡೆಂಟಿಟಿ ಗೊತ್ತಾಗೋದು ಯಾವಾಗ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.